ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಜೋಳದ ರೊಟ್ಟಿ ಯಾವ ರೀತಿ ಮಾಡೋದಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಮೊದಲಿಗೆ ನಾನಿಲ್ಲಿ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆಯಲ್ಲಿ ಬಿಸಿನೀರಿನ ಕಾಸಕ್ಕಿಟ್ಟಿದ್ದೀನಿ. ಬಿಸಿನೀರು ಚೆನ್ನಾಗಿ ಕುದಿಬೇಕು, ಅಲ್ಲಿವರೆಗೂ ಕಾಯಿಸ್ಕೊಳ್ಳಿ. ನಾನಿವಾಗ ಜೋಳದ ಹಿಟ್ಟನ್ನ ಚೆನ್ನಾಗಿ ಜರಡಿಲಿ ಸೋಸ್ಕೊಂಡಿದ್ದೀನಿ. ಆಮೇಲೆ ಇವಾಗ ಬಿಸಿನೀರನ್ನ ಕಾಯಿಸಿಟ್ಕೊಂಡಿದ್ವಲ್ವ, ಅದನ್ನು ಜೋಳದ ಹಿಟ್ಟಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಬೇಕು. ನಾನಿವಾಗ ಬೆಳ್ಳುಣಿಗೆನ ಉಪಯೋಗಿಸ್ಕೊಂಡು ಜೋಳದ ರೀತಿನ ಈಸಿಯಾಗಿ ನಾವು ಚಪಾತಿ ಯಾವ ಥರ ಮಾಡ್ಕೊಳ್ತೀವೋ ಅದೇ ಥರನೇ ಮಾಡ್ಕೊಳ್ಬೋದು. ಕೆಲವರಿಗೆ ರೊಟ್ಟಿ ಮಾಡೋಕ್ಕೆ ಬರೋದಿಲ್ಲ, ಆದರೆ ಚಪಾತಿ ಮಾಡೋಕ್ಕೆ ಬರುತ್ತೆ. ಇವಾಗ ನೋಡಿ, ನಾನು ತೋರಿಸ್ತಾ ಇರೋ ಥರ ಚಪಾತಿ ಮಾಡೋರೆಲ್ಲ ರೊಟ್ಟಿ ಮಾಡ್ಬೋದು. ಆ ಥರ ನಾನು ಇವಾಗ ತೋರಿಸ್ತಾ ಇದ್ದೀನಿ. ನಿಮಗೇನಾದರೂ ಚಪಾತಿ ಮಾಡೋಕ್ಕೆ ಬಂದರೆ ರೊಟ್ಟಿ ಕೂಡ ಅದೇ ಥರನೇ ಮಾಡ್ಬೋದು. ನೋಡಿ, ಇಲ್ಲಿ ನಾನು ಇವಾಗ ಕಾಯಿಸ್ಕೊಂಡಿರೋ ಬಿಸಿನೀರನ್ನ ಜೋಳದ ಹಿಟ್ಟಲ್ಲಿ ಹಾಕ್ಕೊಂಬಿಟ್ಟು ಸ್ಪೂನಿಂದ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಬಿಸಿನೀರನ್ನ ಹಾಕ್ಕೊಂಬಿಟ್ಟು ಸ್ವಲ್ಪನೇ ಬಿಸಿನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ತಣ್ಣೀರನ್ನ ಹಾಕ್ಕೊಂಬಿಟ್ಟು ಕಲಿಸ್ಕೊಳ್ಬೇಕು. ನಾನಿವಾಗ ಆ ಪಾತ್ರೆಯಲ್ಲೇ ತಣ್ಣೀರು ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ತಣ್ಣೀರನ್ನ ಹಾಕ್ಕೊಂಬಿಟ್ಟು ಸ್ವಲ್ಪನೇ ತಣ್ಣೀರು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಒಂದೇ ಸರಿ ಜಾಸ್ತಿ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ನೋಡಿ, ನಾನು 2 ಕೈ ಸಹಾಯದಿಂದ ಚೆನ್ನಾಗಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ರೊಟ್ಟಿ ಚೆನ್ನಾಗಿ ಬರಬೇಕಂದ್ರೆ ನಾವು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ನೋಡಿ, ನಾನಿವಾಗ ತಣ್ಣೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಬಿಸಿನೀರು ಹಾಕ್ಕೊಳ್ಳೋದ್ರಿಂದ ಹಿಟ್ಟು ಸುಡ್ತಾ ಇರುತ್ತೆ. ಸೊ ನೀವು ತಣ್ಣೀರನ್ನು ಸ್ವಲ್ಪನೇ ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ಹಿಟ್ಟು ಚೆನ್ನಾಗಿ ನಾದ್ಕೊಂಡ್ರೆ ರೊಟ್ಟಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಕೆಲವೊಬ್ಬರಿಗೆ ಜೋಳದ ರೊಟ್ಟಿ ಅಂದರೆ ತುಂಬ ಇಷ್ಟ, ಆದರೆ ಜೋಳದ ರೊಟ್ಟಿ ಮಾಡೋಕ್ಕೆ ಬರಲ್ಲ. ನೋಡಿ, ಇವಾಗ ನಾನು ಹೇಳೋ ಟ್ರಿಕ್ಕನ್ನು ಯೂಸ್ ಮಾಡಿ ನೀವು ತುಂಬ ಈಸಿಯಾಗಿ ರೊಟ್ಟಿನ ಮಾಡ್ಕೊಳ್ಬೋದು. ನಾನು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆವಾಗ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೆ ನಿಮಗೆ ಅಪ್ಡೇಟ್ ಬರುತ್ತೆ. ನೋಡಿ, ಇವಾಗ ನಾನು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೊಳ್ಳಿ. ಚಪಾತಿ ಹಿಟ್ಟನ್ನ ನೀವು ಯಾವ ಥರ ಮಿಕ್ಸ್ ಮಾಡ್ಕೊತೀರಲ್ವ ಅದೇ ರೀತಿಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೊಳ್ಬೇಕು. ಇವಾಗ ಆಲ್ಮೋಸ್ಟ್ ಹಿಟ್ಟು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ನೋಡಿ, ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಚೆನ್ನಾಗಿ ನಾದ್ಕೊಳ್ಳಿ. ನಾದ್ಕೊಂಡ್ರೆ ರೊಟ್ಟಿ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ, ನಾನಿಲ್ಲಿ ಚೆನ್ನಾಗಿ ನಾದ್ಕೊಂಡು ಒಂದು ಕಡೆ ಎತ್ತಿಟ್ಕೊತೀನಿ. ಇವಾಗ ನಾವು ರೊಟ್ಟಿ ಮಾಡೋಕ್ಕೆ ಇನ್ನೂ ಸ್ವಲ್ಪ ಹಿಟ್ಟನ್ನು ಸೋಸ್ಕೊಳ್ಳೋಣ, ರೊಟ್ಟಿಗೆ ಹಚ್ಕೊಳ್ಳೋದಕ್ಕೆ. ಇವಾಗ ನಾನು ಇದನ್ನು ನಾದ್ಕೊಂಡಿರೋ ಹಿಟ್ಟನ್ನು ಒಂದು ಕಡೆ ಸೈಡಲ್ಲಿ ಇಟ್ಬಿಟ್ಟು ಇವಾಗ ಜೋಳದ ಹಿಟ್ಟನ್ನು ಇನ್ನೂ ಸ್ವಲ್ಪ ಜರಡಿ ಇಟ್ಕೊತಾ ಇದ್ದೀನಿ. ಇವಾಗ ರೊಟ್ಟಿ ಮಾಡೋಕ್ಕೆ ಒಂದು ಸ್ವಲ್ಪ ಹಿಟ್ಟನ್ನು ಜರಡಿ ಇಟ್ಕೊಂಡು ನಾವಿವಾಗ ರೊಟ್ಟಿ ಮಾಡ್ಕೊಳ್ಳೋಣ. ನೋಡಿ, ನಾನಿವಾಗ ಒಂದು ಸ್ವಲ್ಪನೇ ಜರಡಿ ಇಟ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ನೀವು ಕೂಡ ಇದೇ ಥರ ರೊಟ್ಟಿ ಮಾಡ್ಕೊಳ್ಳಿ. ಎಷ್ಟು ರೊಟ್ಟಿ ಬೇಕಾದರೂ ಮಾಡ್ಬೋದು. ಜಸ್ಟ್ 15 ಮಿನಿಟ್ಸಲ್ಲಿ ನೀವು ಒಂದು 30 ರೊಟ್ಟಿ ಮಾಡ್ಬೋದು. ಅಷ್ಟೊಂದು ಈಸಿಯಾಗಿ ಮಾಡ್ಬೋದು. ಇವಾಗ ನಾನು ರೊಟ್ಟಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಜಸ್ಟ್ ನೀವು ಚಪಾತಿ ಮಾಡೋಕ್ಕೆ ಯಾವ ಸೈಜಲ್ಲಿ ಹಿಟ್ಟು ತೊಗೊತೀರಲ್ವ ಅದೇ ಸೈಜಲ್ಲಿ ಹಿಟ್ಟನ್ನ ತೊಗೊಂಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಹಿಟ್ಟನ್ನು ಹಚ್ಕೊಳ್ಳಿ ಮೇಲೆ ಕೆಳಗಡೆ. ಇವಾಗ ನಾವು ಚಪಾತಿನ ಯಾವ ರೀತಿ ಲಟ್ಟಿಸ್ತೀವೋ ಅದೇ ಥರನೇ ನಿಧಾನವಾಗಿ ತಿರುಗಿಸ್ತಾ ಲಟ್ಟಿಸ್ಕೊತಾ ಹೋಗಬೇಕು. ಚಪಾತಿ ಯಾವ ಥರ ಲಟ್ಟಿಸ್ಕೊಳ್ತೀರೋ ಅದೇ ಥರನೇ ಇದನ್ನು ಕೂಡ ಚೆನ್ನಾಗಿ ತಿರುಗಿಸ್ಕೊಂಡು ಕೆಳಗಡೆ ಹಿಟ್ಟು ಹಾಕ್ಕೊಳ್ಳಿ. ಚೆನ್ನಾಗಿ ಲಟ್ಟಿಸ್ಕೊಳ್ಳಿ. ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಳಿ. ನೋಡಿ, ನಾನಿವಾಗ ತಿರುಗಿಸ್ಕೊಳ್ತಾನೆ ಚೆನ್ನಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಚಪಾತಿನ ನೀವು ಯಾವ ಥರ ಮಾಡ್ತೀರೋ ಅದೇ ಥರನೇ ಇದನ್ನು ಕೂಡ ಮಾಡಿ. ಜೋಳದ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಇವಾಗ ಎಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಅಂತ. ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಮಾಡ್ಕೊಳ್ಬೋದು. ಒಂದು ಸ್ವಲ್ಪನೂ ರೊಟ್ಟಿ ಹರಿಯೋದಿಲ್ಲ.
ಕೈಯಿಂದ ಮಾಡಿದರೆ ರೊಟ್ಟಿ ಹರಿದೋಗುತ್ತೆ, ಬಟ್ ಈ ಥರ ಮಾಡಿ ಒಂದು ಸ್ವಲ್ಪನೂ ರೊಟ್ಟಿ ಹರಿಯೋದೇ ಇಲ್ಲ. ನೋಡಿ ನಾನು ಇವಾಗ ಎಷ್ಟು ದೊಡ್ಡದಾಗಿ ರೊಟ್ಟಿ ಮಾಡ್ಕೊಂಡಿದ್ದೀನಂತ. ನಾವಿವಾಗ ನಾನು ಸ್ಟವ್ ಮೇಲೆ ಹಂಚನ್ನು ಕಾಯಿಸ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ. ಹಂಚು ಕಾದ್ಮೇಲೆ ನಾನು ಇವಾಗ ಮಾಡಿರೋ ರೊಟ್ಟಿನ ಹಂಚಿನ ಮೇಲೆ ಹಾಕ್ತೀನಿ. ಇವಾಗ ನೋಡಿ ಫುಲ್ ದೊಡ್ಡದಾಗಿ ರೊಟ್ಟಿನ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಹಂಚಿನ ಮೇಲೆ ಹಾಕ್ಕೊಳ್ತೀನಿ. ಇವಾಗ ಹಂಚು ಕಾದಿದೆ. ನಾವು ಇವಾಗ ರೊಟ್ಟಿನ ಕೈ ಮೇಲೆ ಹಾಕ್ಕೊಂಡಿರೋ ರೊಟ್ಟಿನ ನಾವು ಹಂಚಿನ ಮೇಲೆ ಹಾಕ್ಕೊಳ್ಬೇಕು. ನೋಡಿ ನಾನು ಇವಾಗ ಹಂಚಿನ ಮೇಲೆ ರೊಟ್ಟಿನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು, ಒಂದು ಸ್ವಲ್ಪನೂ ರೊಟ್ಟಿ ಹರಿಯೋದಿಲ್ಲ. ರೊಟ್ಟಿ ಮಾಡೋಕ್ಕೆ ಬರದೇ ಇರೋರು ಕೂಡ ರೊಟ್ಟಿನ ಮಾಡ್ಕೊಳ್ಬೋದು. ಇವಾಗ ನಾನು ಹಂಚಿನ ಮೇಲೆ ರೊಟ್ಟಿನ ಹಾಕ್ತಾಯಿದ್ದೀನಿ. ಹಂಚಿನ ಮೇಲೆ ರೊಟ್ಟಿನ ಹಾಕಿದ್ಮೇಲೆ ಅದಕ್ಕೆ ಒಂದು ಬಟ್ಟೆಯಿಂದ ನೀರನ್ನ ಸವರಬೇಕು. ನಾನಿವಾಗ ಒಂದು ಬಟ್ಟೆನ ನೆನೆಸ್ಕೊಂಡು ಇವಾಗ ರೊಟ್ಟಿ ಮೇಲೆ ನೀರನ್ನು ಹಚ್ಕೊಳ್ತಾ ಇದ್ದೀನಿ. ರೊಟ್ಟಿ ಪೂರ್ತಿ ನೀರನ್ನು ಹಚ್ಕೊಳ್ಳಿ. ಇವಾಗ ನಾನು ರೊಟ್ಟಿ ಮೇಲೆ ನೀರನ್ನು ಹಚ್ಕೊಂಡಿದ್ದೀನಿ. ನೋಡಿ ಇವಾಗ ರೊಟ್ಟಿನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಆಲ್ಮೋಸ್ಟ್ ಒಂದು ಕಡೆ ರೊಟ್ಟಿ ಬೇಯ್ದಿದೆ. ಇವಾಗ ನಾನು ಎರಡೂ ಕಡೆನೂ ಚೆನ್ನಾಗಿ ರೊಟ್ಟಿನ ಬೇಯಿಸ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ರೊಟ್ಟಿ ಬಂದಿದೆ, ಒಂದು ಸ್ವಲ್ಪನೂ ರೊಟ್ಟಿ ಹರಿದೋಗಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ರೊಟ್ಟಿ ರೆಡಿ ಆಯಿತು. ಎರಡೂ ಕಡೆನೂ ಚೆನ್ನಾಗಿ ರೊಟ್ಟಿನ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಬೇಯಿಸ್ಕೊಂಡ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ರೊಟ್ಟಿ ರೆಡಿ ಆಯಿತು. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು, ಬೇಗನೂ ರೊಟ್ಟಿ ಮಾಡ್ಕೊಳ್ಬೋದು. ನೋಡಿ ನಾನು ಇವಾಗ ರೊಟ್ಟಿನ ಇನ್ನೊಂದು ಕಡೆ ಬೇಯಿಸ್ಕೊಳ್ತಾ ಇದ್ದೀನಿ. ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿಯಾದ ರೊಟ್ಟಿ ರೆಡಿಯಾಗುತ್ತೆ. ನೋಡಿ ಬೆಳ್ಳುಣಿಗೆಯಿಂದ ನೀವು ಆರಾಮಾಗಿ ಜೋಳದ ರೊಟ್ಟಿನ ಮಾಡ್ಕೊಳ್ಬೋದು. ಕೈಯಿಂದ ತಟ್ಟಬೇಕು ಬಡಿಬೇಕು ಅನ್ನೋ ಟೆನ್ಷನ್ನೇ ಇರಲ್ಲ. ಆರಾಮಾಗಿ ಚಪಾತಿ ಮಾಡೋಕ್ಕೆ ಬರೋರೆಲ್ಲ ರೊಟ್ಟಿನ ಮಾಡ್ಕೊಳ್ಬೋದು. ಚೆನ್ನಾಗಿ ಬಿಸಿನೀರು ಕಾಸ್ಕೊಂಡು ಜೋಳದ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ರೊಟ್ಟಿ ಬಂದಿದೆ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋನ ನೋಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.